ಅಂದ್ಕೊಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇದೇ ಜಾಗದಲ್ಲಿ ತಾಯಿ ಮಾರಿಕಾಂಬೆ ಗದ್ದುಗೆಯಲ್ಲಿ ಕೂತಿದ್ದು. ಇವಾಗ ತಾಯಿ ಮಾರಿಕಾಂಬೆ ಕೂತಂತಹ ಜಾಗ ಹೇಗಿದೆ ಅಂತ ನೋಡೋಣ. ಈ ಜಾಗ ನೋಡಿದ್ರೆ ನಿಜವಾಗೂ ಇವಾಗ ಸಖತ್ ಬೇಜಾರಾಗುತ್ತೆ. ನಾವು ಬಂದಾಗ ಅಂದರೆ 3-4 ದಿನದ ಹಿಂದೆ ಬಂದಾಗ ಮಾರಿಕಾಂಬೆ ಇದೆ ಈ ಜಾಗದಲ್ಲಿ ಇತ್ತು. ಬಟ್ ಇವಾಗ ನೋಡಿ ಎಷ್ಟೊಂದು ಅಂಗಡಿಗಳು, ಶಾಪ್ಸ್ ಎಲ್ಲ ಬಂದಿದೆ. ತೋರಿಸ್ತೀನಿ ಯಾವ್ಯಾವ ರೀತಿ ಅಂಗಡಿಗಳೇ ಇದೆ ಒಳಗೆ ಅಂತ ಅಂದ್ಬಿಟ್ಟು. ಹಾಗೆಯೇ ನಾಳೆ ಸಂಡೇ ಲಾಸ್ಟ್ ಅಂತಿದ್ದಾರೆ. ಇದು ಇಲ್ಲಿ ಇರೋದು ಗೊತ್ತಿಲ್ಲ ಅಷ್ಟು. ನೋಡೋಣ ಯಾವ್ಯಾವುದು ಅಂಗಡಿಗಳೆಲ್ಲ ಬಂದಿದೆ ಅಂತ ಅಂದ್ಬಿಟ್ಟು. ಮಾರಿಕಾಂಬೆ ಕೂತಂಥ ಜಾಗದಲ್ಲಿ ಅದರ ಎನರ್ಜಿ ಇನ್ನೂ ಇರುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಒಂದ್ಸಲ ನಮಸ್ಕಾರ ಮಾಡೋಣ. ಆವಾಗ ಜಾತ್ರೆ ಟೈಮಲ್ಲಿ ಎಷ್ಟು ಜನ ಬರ್ತಿದ್ರಲ್ವ, ಅದೇ ಥರನೇ ಅದಕ್ಕಿಂತ ಸ್ವಲ್ಪ ಕಮ್ಮಿ ಇರ್ಬೋದು. ಅಷ್ಟು ಜನ ಇದ್ದಾರೆ ಇನ್ನೂ ಕೂಡ. ನೋಡಿ ಎಲ್ಲ ರೀತಿಯ ಶಾಪ್ಸ್ ಎಲ್ಲ ಬಂದಿದೆ. ನಾನು ತೋರಿಸ್ತೀನಿ ಯಾವ್ಯಾವ ಶಾಪ್ಸ್ ಎಲ್ಲ ಬಂದಿದೆ. ನೋಡಿ ಎಷ್ಟೆಲ್ಲ ಅಂಗಡಿಗಳು ಹಾಕಿದಾರಂತೆ. ಇವಾಗ ಇಲ್ಲಿ ಎಲ್ಲ ಪ್ಲೇಸು ಫುಲ್ ಆಗಿಬಿಟ್ಟಿದೆ. ಎಲ್ಲ ಅಂಗಡಿಗಳೆಲ್ಲ ಬಂದಿದೆ. ಇಲ್ಲಿ ನೋಡಿ ತುಲಾಭಾರ ಕೌಂಟರ್ ಇದೆ. ಹಾಗೆಯೇ ತೆಂಗಿನಕಾಯಿ ಹೊಡೆಯುವ ಜಾಗ, ಭಂಡಾರ ಕೊಡುವ ಜಾಗ, ಎಲ್ಲ ಜಾಗ ಇದೆ ನೋಡಿ. ನೋಡಿ ನಾನೊಂದು ಪಾತ್ರೆ ತಗೊಂಡೆ, 110 ರೂಪಾಯಿ ಅಂತ. ಸರ್ ಇದೆಷ್ಟು? ಎಷ್ಟು? ತಾಯಿ ಮಾರಿಕಾಂಬೆ ಕೂತಂಥ ಜಾಗವನ್ನ ಇಲ್ಲಿ ದೀಪ ಹಚ್ಚಿ ಪೂಜೆ ಮಾಡಿಟ್ಟಿದ್ದಾರೆ. ನೋಡಿ ಇಲ್ಲೇ ತಾಯಿ ಮಾರಿಕಾಂಬೆ ಒಳಗೆ ಕೂತಿದಂತಹ ಜಾಗ. ತಾಯಿ ಮಾರಿಕಾಂಬೆ ಕೂತಂತಹ ಜಾಗ ಈ ಥರ ಇದೆ ನೋಡಿ. ಇವಾಗ ಇಲ್ಲಿ ಕೆಳಗೆಲ್ಲ ಪೂಜೆ ಮಾಡ್ತಾ ಇದ್ದಾರೆ ಕೆಲವೊಬ್ಬರೆಲ್ಲ. ತಾಯಿ ಮಾರಿಕಾಂಬೆ ಹೋದರೂ ಕೂಡ ಅದ್ರ ಶಕ್ತಿ ಇಲ್ಲಿ ಇದ್ದೇ ಇರುತ್ತಲ್ವ, ಹಾಗಾಗಿ ಪೂಜೆ ಎಲ್ಲ ಮಾಡ್ತಾ ಇದ್ದಾರೆ. ಇದೇ ಪೀಠದಲ್ಲಿ ಆ ಶಕ್ತಿ ದೇವತೆ ಅಂದರೆ ತಾಯಿ ಮಾರಿಕಾಂಬೆ ಕೂತಿದ್ದು. ಒಂದ್ಸಲ ನೋಡಿದಾಗ ಬೇಜಾರು ಅನಿಸ್ತು, ತಾಯಿ ಮಾರಿಕಾಂಬೆ ಇಲ್ಲ ಅಂತ ಅಂದ್ಬಿಟ್ಟು. ಇನ್ನೊಂದು ಕಡೆಯಿಂದ ಯೋಚನೆ ಮಾಡಿದಾಗ ಮತ್ತೆ ಜಾತ್ರೆ ಬರ್ತಾನೆ ಇರುತ್ತೆ. ಹಾಗೆಯೇ ತಾಯಿ ಮಾರಿಕಾಂಬೆ ಇಲ್ಲಿ ಬಂದು ಎಲ್ಲ ಭಕ್ತರನ್ನು ಆಶೀರ್ವಾದ ಮಾಡ್ತಾಳಂತ ಮತ್ತೆ ನೆನಪಾಯಿತು. ನೋಡಿ ಇವಾಗ ತಾಯಿ ಮಾರಿಕಾಂಬೆ ಕೂತಂತಹ ಜಾಗ ಈ ಥರ ಶಾಪಿಂಗ್ ಇದು ಏರಿಯಾ ಬಂದಿದೆ. ನೋಡಿ ಜಾತ್ರೆ ಮುಗಿದ್ರು ಕೂಡ ಇನ್ನೂ ಎಷ್ಟು ರಶ್ ಜನ ಇದ್ದಾರೆ. ಜಾತ್ರೆ ಇನ್ನೂ 1 ವಾರ ಇದ್ರೂ ಕೂಡ ಮತ್ತೆ ಜನ ಬರ್ತಿರ್ತಾರೆ, ಅಷ್ಟು ಜನ ಇದ್ದಾರೆ. ಚೆನ್ನಾಗಿದೆ ಕಾಶು ಬೆಡ್ಶೀಟ್ ಪಪ್ಪನ ಕರ್ಗ ಹೋಗ್ಬೇಕಲ್ಲೇ. ಇವಾಗ ಕೂಡ ನೋಡಿ ಮೂವ್ ಆಗೋಲ್ಲ, ಅಷ್ಟೊಂದು ರಶ್ ಇದೆ. ಜಾತ್ರೆಗೆ ಬಂದಾಗ ಎಷ್ಟು ನಾವು ಏನು ತಗೋಬಾರ್ದು ಅಂದ್ಕೊಂಡಿರ್ತೀವಿ, ಬಟ್ ನೋಡಿದಾಗ ಮತ್ತೆ ತಗೋಬೇಕು ಅನ್ಸುತ್ತೆ. ಹಾಗೆ ಆಗಿದೆ ಬಂಬಳಿ ಮೊಬೈಲು. ಇಲ್ಲಿ ನಾನು ಯಾವ್ಯಾವ ಗೇಮ್ಗಳಿದೆ ಅಂತ ನೋಡಿಲ್ಲ. ಕೋಟೆಗೆ ಹತ್ರ ಅಷ್ಟೇ ನೋಡಿದಾಗಿತ್ತು ಏನೇನು ಗೇಮ್ಗಳು ಬಂದಿದೆ ಅಂತ. ಬಟ್ ಇಲ್ಲಿ ಒಂದ್ಸಲ ಒಳಗೆ ಹೋಗಿ ನೋಡೋಣ ಏನೇ ಬಂದಿದೆ ಅಂತ. ಮತ್ತೊಂದು ವಿಶೇಷ ಹಾಡ್ತಾ ಬರುವಂತ ಹೋಗುವಂತ ಎಲ್ಲ ಅಲ್ಲ 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 ಜಾತ್ರೆ ಸ್ಟಾರ್ಟ್ ಆದಾಗಿಂದ ನಾನು ಇಲ್ಲಿ ಒಳಗೆ ಬಂದಿರಲಿಲ್ಲ. ಅಂದರೆ ತಾಯಿ ಮಾರಿಕಾಂಬೆ ಹೋಗ್ತಿದ್ದಲ್ವ, ಅಲ್ಲಿ ಬಸ್ ಸ್ಟ್ಯಾಂಡ್ ಒಳಗೆ ಏನೇನು ಗೇಮ್ಗಳು ಬಂದಿದೆ ಅಂತ ನೋಡಿದ್ರೆ ತೋರಿಸ್ತೀನಿ ಯಾವ್ಯಾವ ಗೇಮ್ ಆಟ ಆಡ್ತೀವಿ ಮಗ.
ಜಾತ್ರೆ ಟೈಮಲ್ಲಿ ಮಕ್ಕಳನ್ನು ಎತ್ಕೊಂಡು ಓಡಾಡಬೇಕಂದ್ರೆ ನಿಜವಾಗೂ ತುಂಬ ಕಷ್ಟ. ಯಾಕಂದರೆ ಕೆಳಗೆ ಬಿಡೋಕ್ಕೂ ಕೂಡ ಆಗಲ್ಲ, ಬಿಟ್ಟರೆ ಎಲ್ಲಾದರೂ ತಪ್ಸ್ಕೊಂಡ್ಬಿಟ್ರೆ ಮತ್ತು ಯಾರಾದರೂ ಎತ್ಕೊಂಡ್ಬಿಟ್ರೆ ಅಂತ ಭಯ ಆಗ್ತಿರುತ್ತೆ. ಹಾಗಾಗಿ ನಾವು ವೆಜ್ ಮೋಮೋಸ್ನ ತಿಂದ್ಕೊಂಡು ಅಲ್ಲಿಂದ ಹೊರಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಇನ್ನೊಂದು ವೆಲ್ ಆಫ್ ಡೆತ್ ಗೇಮ್ ಇದೆಯಲ್ವಾ, ಬೈಕ್ ಸ್ಟಂಟ್ ಮಾಡೋದು ಮತ್ತು ಕಾರ್ದೆಲ್ಲ, ಅದನ್ನು ನೋಡಿಕೊಂಡು ಮನೆಗೆ ಹೊರಟ್ವಿ. ಇಲ್ಲಿ ನೋಡ್ತಿರ್ಬೋದು ಎಲ್ಲರೂ ಏನು ತೊಗೊಂಡಿಲ್ಲ ಅಂದರೂ ಕೂಡ ಬೆಡ್ಶೀಟನ್ನು ಮಾತ್ರ ಎಲ್ಲರೂ ತೊಗೊಂಡು ಹೋಗ್ತಾಯಿದ್ರು. ನನಗೆ ಅದೇ ಶಾಕ್ ಆಗ್ತಿತ್ತು, ಏನಕ್ಕೆ ಬೆಡ್ಶೀಟನ್ನು ತೊಗೊಂಡು ಹೋಗ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು. ಹಾಗೆಯೇ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೂ ಕೂಡ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.